ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವನಂಬಿದೆ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವನಂಬಿದೆ. ಗರ್ವರಹಿತನು ಮಾಡಿ ಎನ್ನನು ಪೊರೆವ ಭಾರವು ನಿಮ್ಮದೇ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವನಂಬಿದೆ. ಏನಿವತ್ತು ಏನು ವಿಶೇಷ? ಏನೂ ನಮ್ಮ ಜೊತೆ ಮಾತಿಲ್ಲ, ಕತೆ ಇಲ್ಲ. ಒಮ್ಮಿಂದೊಮ್ಲೆ ಲಾಗ್ ಸ್ಟಾರ್ಟ್ ಆಗು ಪುರ್ಸತ್ತಿಲ್ದ ಹಾಡಾನೇ ಚಾಲು ಆಯಿತು ಅಂತ ಅನ್ಲಿಕತ್ತೀರೇನ್ರಿ? ನಿಮಗೆಲ್ಲ ಗೊತ್ತೇ ಅದ, ಇವತ್ತು ಪುರಂದರದಾಸರ ಪುಣ್ಯತಿಥಿ. ಅದಕ್ಕೆ ಪುರಂದರದಾಸರ ಕೊಡುಗೆ ಹೇಳಬೇಕಾಗೇ ಇಲ್ಲ, ಎಷ್ಟು ಅದ. ಆಮೇಲೆ ಒಂದೊಂದು ಹಾಡಿನಲ್ಲಿಯೂ ಶ್ರೀಕೃಷ್ಣ ಶ್ರೀರಂಗ ಕುಣಿಯುವುದು ಕಣ್ಣಿಗೆ ಕಾಣಿಸ್ತದ, ಅಷ್ಟು ಕೊಡುಗೆ. ಮತ್ತು ಅದಕ್ಕೆ ನನಗೆ ಪುರಂದರದಾಸರದ್ದು ಒಂದು ಪಲ್ಲವಿಯನ್ನು ಹೇಳಿಕೊಂಡೇ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ತಿಳ್ಕೊಂಡು ಪುರಂದರದಾಸರದ್ದು ಪಲ್ಲವಿಯಿಂದ ಇವತ್ತಿನ ರಂಗೋಲಿ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಹಾಗೆ ಮುಂಜಾನೆಯ ಮಾತು. ಮತ್ತು ಇವತ್ತು ಅಮಾವಾಸ್ಯೆ ನಮ್ಮ ಮನೆ ಒಳಗೆ ಭಾಳ ಸ್ಪೆಷಲ್ ಆಗ್ಯದ್ರಿ. ಅಂದ್ರೆ ಫುಲ್ ಡಿಫ್ರೆಂಟ್ ಆಗಿದೆ. ಎವ್ರಿ ಅಮಾವಾಸ್ಯೆ ನೀವು ನಮ್ಮ ಲಾಗನ್ನು ನೋಡ್ತೀರಿ, ಏನಿರ್ತದ ಅನ್ನೋದು ನಿಮಗೆ ಗುರ್ತದ. ಮತ್ತು ಇವತ್ತಿನ ಲಾಗ್ ಒಳಗೆ ಏನದ ಅಂತಂದ್ರೆ, ಆ್ಯಕ್ಚುಲಿ ನಮ್ಮ ಏರಿಯಾದೊಳಗೆ ಮತ್ತು ನಮ್ಮ ಸ್ಕೂಲ್ನಲ್ಲೇ ಇರುವಂಥ ವೆಂಕಟೇಶ್ ಸರ್ ಮನೆಯೊಳಗೆ ನಮಗೆಲ್ರಿಗೂ ಇನ್ವೈಟ್ ಮಾಡ್ಯಾರ ಊಟಕ್ಕೆ. ಅಂದ್ರೆ ಭಾಳ ಮಂದಿ ಕರೆದಿರ್ತಾರೆ ರೀ. ಪುರಂದರದಾಸರ ಪುಣ್ಯತಿಥಿ ಅವ್ರು ನಾವು ಈ ಏರಿಯಾಕ್ಕೆ ಬಂದಾಗಿಂದ ಏನಿಲ್ಲ ಅಂದ್ರೆ ಒಂದು 25 ವರ್ಷ 26 ವರ್ಷ ಆಯಿತು. ಅವ್ರು ಇನ್ನೂ ಹೆಚ್ಚೇ ಆಗಿರಬೇಕು. ಅವಾಗಿಂದನೇ ಪುರಂದರದಾಸರ ಪುಣ್ಯತಿಥಿಯನ್ನು ಭಯಂಕರ ಚಂದ ಮಾಡ್ತಾರೆ. ಹೀಗಾಗಿ ನಾವೆಲ್ಲರೂ ಅಲ್ಲೇ ಹೋಗೋರಿದ್ದೀವಿ. ಹಾಗಾಗಿ ನಮ್ಮನೆ ಅಮಾವಾಸ್ಯೆ ಆಚರಣೆ ಹೆಂಗಾಗ್ಯದ ನೋಡಾಕೆಂತ್ರಿ. ಅದೂ ಅಮಾವಾಸ್ಯೆ ಏನದಲ್ಲ, ರವಿವಾರ ದಿವಸ ಬಂತು ಅಂತಂದ್ರೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಪೂಜಾ ಪುನಸ್ಕಾರ ಅಂದರೆ ಎಲ್ಲ ಸ್ಲೋ ಆಗೇ ಇರ್ತದೆ, ನಿಮಗೆ ಗುರ್ತೇ ಅದ. ಹಾಗಾಗಿ ಇವತ್ತೊಂಚೂರು ಎಲ್ಲ ಲೇಟ್ ನೋಡ್ರಿ ರಂಗೋಲಿ. ಇವತ್ತಿನ ರಂಗೋಲಿ ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಹಂಗೆ ಒಂಚೂರು ಮುಂಜಾನೆಯ ಮಾತು ಎಲ್ಲರೂ ಇಷ್ಟಪಡ್ತಾರೆ, ಹೇಳಲಿಕ್ಕೆ ಬೇಕು, ಹೌದಿಲ್ರಿ? ಅದಕ್ಕೆ ಈಗ ಮುಂಜಾನೆಯ ಮಾತನ್ನು ಹೇಳ್ತಾ ನಾನು ಕೂಡ ಮನೆಯನ್ನು ಒಂಚೂರು ಕ್ಲೀನ್ ಮಾಡಿಕೊಂಡೆ. ಇವತ್ತು ಸಂಡೇ ಅದ ಅಂದ್ರೆ ನಮಗೆ ಸಂಡೇ, ಆದ್ರೆ ನನ್ನ ಮಗಳಿಗೆ ಎಕ್ಸಾಮ್ ಡ್ಯೂಟಿ ಅದ, ಆಕಿ ಹೋಗ್ಯಾಳ. ಹೀಗಾಗಿ ನಮ್ಮನೆಯವರು ಕೆಲಸದಂತ ಅವರೂ ಹೋಗ್ಯಾರ್ರಿ. ಇವತ್ತೆಲ್ಲ ಭಾಳ ಡಿಫ್ರೆಂಟ್ ಸ್ಪೆಷಲ್ ಸಂಡೇ ಆದಂಗೆ ಆಗ್ಬಿಟ್ಟದ ನಮಗೆ. ಇವತ್ತು ಒಂಚೂರು ಎಲ್ಲ ಕ್ಲೀನ್ ಮಾಡಿಕೊಂಡು ಅಮಾವಾಸ್ಯೆ ಅದ, ಗೋಮೂತ್ರ ಎಲ್ಲ ಹಾಕ್ಕೊಂಡು ಮನೆ ಒರೆಸ್ಕೋಬೇಕು ಅಂಥೇಳಿ ಎಲ್ಲ ಮನೆ ಕ್ಲೀನ್ ಮಾಡ್ಲಿಕ್ಕೆ ನೋಡ್ರಿ. ಈಗ ಮುಂಜಾನೆ ಮಾತನ್ನು ಹೇಳ್ರಿ. ಅನ್ನ ತಿನ್ನುವುದು ಬದುಕಲ್ಲ, ಅನ್ನ ಹುಡುಕುವುದು ಬದುಕು. ಹಣ ಕೂಡಿಸುವುದು ಬದುಕಲ್ಲ, ಕೂಡಿ ಬಾಳುವುದು ಬದುಕು. ನೆಮ್ಮದಿ ಹುಡುಕುವುದು ಬದುಕಲ್ಲ, ನಾವಿರುವಲ್ಲೇ ನೆಮ್ಮದಿ ಕಂಡುಕೊಳ್ಳುವುದು ಬದುಕು. ಅನಗತ್ಯವಾದುದನ್ನು ಹೊರಗೆ ಹಾಕಿದಾಗ ಮಾತ್ರ ಅಗತ್ಯವಾದುದಕ್ಕೆ ಜಾಗ ದೊರೀತದೆ. ಮನೆಯಲ್ಲೂ ಅಷ್ಟೇ, ಮನಸ್ಸಿನಲ್ಲೂ ಅಷ್ಟೇ. ಅದಕ್ಕೆ ಅಗತ್ಯವಿದ್ದದ್ದನ್ನು ಇಟ್ಕೊಂಡು ಅಗತ್ಯ ಇರಲಾರ್ದನ್ನು ಹೊರ ಹಾಕಬೇಕು. ಮನೆ ಹೆಂಗೆ ಕ್ಲೀನ್ ಮಾಡಬೇಕಾದ್ರೆ ನಮಗೆ ಯಾವ ಉಪಯೋಗ ಇಲ್ಲ ಹೊರಗೆ ಒಗಿತೀವಿ, ಹಾಗೇನೆ ಮನಸ್ಸಿಗೆ ದುಃಖ ಕೊಡುವಂಥ ವಿಚಾರಗಳಾಗಲಿ ಮತ್ತು ಬೇರೆಯವರ ವಿಚಾರವಾಗಲಿ ಇವು ನಮ್ಮ ಮನಸ್ಸಿನಲ್ಲಿ ಇಟ್ಕೋಬಾರ್ದು. ಯಾವತ್ತೂ ನಾವು ಒಳ್ಳೆಯ ವಿಚಾರ, ಒಳ್ಳೆಯ ಆಲೋಚನೆ ಇವು ಇದ್ದು ಅಂದ್ರೆ ಏನನ್ನೂ ಸಾಧಿಸ್ಬೋದು. ಅದು ಅಲ್ಲದೆ ಮನಸ್ಸು ಕೂಡ ಯಾವಾಗಲೂ ಖುಷಿಯಾಗಿ ಇರ್ತದೆ ನೋಡ್ರಿ, ಹೌದಿಲ್ರಿ?
ನೀರು ಕ್ಲೀನ್ ಮಾಡಿ ಅದರೊಳಗೆ ಹೂವು ಹಾಕಿಟ್ಟೆ. ಮತ್ತು ಆಮೆ ಒಳಗೆ ಮತ್ತೇನೇನವ ಅಂತಂದ್ರೆ ಸಮುದ್ರದೊಳಗೆ ಸಿಗುವಂಥ ಕಲ್ಲು ಮುತ್ತು ಇವೆಲ್ಲ ಅವ ರೀ. ಇವನ್ನ ಒಬ್ಬೊಬ್ಬರು ಪ್ರಶ್ನೆ ಬರ್ತಿರ್ತದೆ, ಅದಕ್ಕೆ ಹೇಳಲಿಕತ್ತೀನಿ. ಇವನ್ನ ಇಡಬೇಕೇನು, ವಾಸ್ತು ಪ್ರಕಾರ ಅಂತಾರೆ, ಖರೆ ಏನು ಅಂತ ಹೇಳ್ತಾರೆ. ಏನು ಗೊತ್ತೇನ್ರಿ, ಈಗ ನಾವು ಈಗೇನು ಇಡ್ಲಿಕತ್ತೀನಿಲ್ಲ ನಾನು, ಫ್ರೆಶ್ ನೀರು ಹಾಕಿಡೋದು, ಆಮೇಲೆ ಇದ್ರೊಳಗೆ ಕಲ್ಲವ ಮುತ್ತವ, ಒಂದು ಸ್ವಲ್ಪ ಹೂವು ಹಾಕ್ತೀನಿ, ಮತ್ತು ಕಲರ್ ಪಕ್ಳಿ ಹೂವಿನ ಪಕ್ಳಿ ಹಾಕಿ ಇಡೋದು. ಇದರಿಂದ ನೋಡಿದ ತಕ್ಷಣ ಏನು ಅನ್ನಿಸ್ತದೆ, ನಮ್ಗೆ ಭಾಳ ಖುಷಿಯನ್ನು ಕೊಡ್ತದೆ. ಇದೇ ವಾಸ್ತು ನೋಡ್ರಿ. ಅದರ ಸಲುವಾಗಿ ಇಡೋದು ಅಷ್ಟೇ. ಅದರೊಳಗೆ ನಾವು ಯಾವುದೇ ಒಂದು ಏನೇ ಮಾಡಬೇಕಾದ್ರೂ ಅದರೊಳಗೇ ಉತ್ತರ ಇರ್ತದೆ. ನಾವು ಎಷ್ಟೊಂದು ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ಕೋತೀವಿ ಅಂತೆಲ್ಲ ಹಂಗೆ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಏನೇ ಮಾಡಿದರೂ ಕೂಡ ಮನಸ್ತೃಪ್ತಿ ಇರಬೇಕು, ಮನಸ್ಸಿಗೆ ಖುಷಿಯನ್ನು ಕೊಡುವಂಥದ್ದು ಇರಬೇಕು. ಅದೇ ವಾಸ್ತು ನೋಡ್ರಿ. ಅದಕ್ಕೆ ಈಗೇನದ ಇವತ್ತು ಅಮಾವಾಸ್ಯೆ ಅಂಥೇಳಿ ಗೋಮೂತ್ರ ಹಾಕಿ ಮನೆ ಒರೆಸ್ಕೊಳಿಕತ್ತೀನಿ ನೋಡ್ರಿ. ಇದಿಷ್ಟು ಒರೆಸ್ಕೊಂಡೆ ಅಂತಂದ್ರೆ ಇವತ್ತು ಸ್ನಾನನೂ ಲೇಟು, ಪೂಜಾನೂ ಲೇಟು, ಲಕ್ಷ್ಮೀನಾರಾಯಣರ ಪೂಜೆ ಎಲ್ಲ ಲೇಟ್. ಮತ್ತು ಅಡುಗೆನೂ ಭಾಳ ಗದ್ದಲಿಲ್ಲಲ್ರಿ. ಇವತ್ತೆಲ್ಲರೂ ಊಟಕ್ಕೆ ಅಲ್ಲಿ ಹೋಗೋದದ. ಹಾಗಾಗಿ ಅಡುಗೆದೇನು ಭಾಳ ಗದ್ದಲಿಲ್ಲ ಬಿಡು ಅಂತ ತಿಳ್ಕೊಂಡು ಬೇರೆ ಕೆಲಸ ಆಗ್ತಾವಲ್ರಿ ಇವೆಲ್ಲ. ಅದಕ್ಕೆ ಇವನ್ನೆಲ್ಲ ಮಾಡ್ಕೊಳಿಕತ್ತೀನಿ. ಮತ್ತು ಗೋಮೂತ್ರ ಹಾಕಿ ಮನೆ ಒರೆಸಿದ್ವಿ ಅಂದ್ರೆ ಅದೊಂದು ಪಾಸಿಟಿವ್ನೆಸ್ ಬೇರೆ ಇರ್ತದೆ. ಹೊರಗೆ ನನ್ನ ಮಗಳು ಗಾಡಿ ಎಲ್ಲ ತೊಳೆದ್ಲು. ಆಕೆ ಈಗ ಕಾಲೇಜ್ಗೆ ಹೋಗಲಿಕ್ಕೆ ರೆಡಿ ಆಗ್ಯಾಳ. ಹಾಗೆ ಇವೆಲ್ಲ ಪೂಜೆ ಮಾಡ್ಲಿಕ್ಕತ್ತಾಳ. ಅರಿಶಿನ ಕುಂಕುಮ ಊದುಬತ್ತಿ ಎಲ್ಲ ಹಚ್ಚಿ ಹಾಗೆ. ಮತ್ತು ಗಾಡಿ ಪೂಜೆ ಮಾಡಬೇಕಾದ್ರೆ ಅಮಾವಾಸ್ಯೆಗೊಮ್ಮೆ ಒಂದು 5 ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾರ್ ಅಂತಾರೆ ನೋಡ್ರಿ, ಕ್ಯಾರ್. ಮತ್ತು ಅವಕ್ಕೆ ನೀವೇನಂತೀರಿ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಇದನ್ನೇ ಅಂತೀವಿ ನಾವು. ಒಂದು ಲಿಂಬೆಹಣ್ಣು ಹಾಕಿದ್ದು ಸಿಕ್ಕಾಬಿಡ್ತಾವೆ ನಮ್ಮ ಕಡೆ. ಅದನ್ನು ಕಟ್ಟೋದು ಮರಿಲಿಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಅದು ಎಷ್ಟೊಂದು ನೆಗೆಟಿವ್ನೆಸ್ನನ್ನು ತೆಗಿತದ್ರಿ. ಅದು ಗಾಡಿಗೆ ಬರುವಂಥ ನೆಗೆಟಿವ್ ಎನರ್ಜಿ ಏನು ಬರ್ತಿರ್ತದಲ್ಲ ನಮ್ಮ ಗಾಡಿ ಹೋಗಬೇಕಾದ್ರೆ ಅದನ್ನು ತಪ್ಪಿಸ್ತದೆ. ಅದ್ರ ಸಲುವಾಗಿ ಕಟ್ತಾರೆ. ಒಂದು ನಂಬಿಕೆನೂ ಇರಬೇಕು ನೋಡ್ರಿ. ನಾವು ಕಾರ್ ಒಳಗೇನದ ಜಗನ್ನಾಥಂದು ಮತ್ತು ಗಣಪತಿದು ಒಳಗಿಟ್ಟಾರ ಇವರು ಸಣ್ಣ ಸಣ್ಣ ಫೋಟೋಸ್. ಇಷ್ಟು ಎಲ್ಲರೂ ಅಮಾವಾಸ್ಯೆಗೊಮ್ಮೆ ಮಾಡೇ ಇರ್ತೀರಿ ಪೂಜಾ. ಹೂವು ಹಾರ ಇವೆಲ್ಲ. ಹಾರ ನಿನ್ನೆ ತರ್ಲಿಕ್ಕೆ ನೆನಪಿಲ್ಲ, ಹಾಗಾಗಿ ಒಂದೊಂದು ಹೂವು ಏರ್ಸಿದ್ಲು. ಅಲ್ಲಿ ಹೊರಗೆ ಆಕಿನ ಕೆಲಸ ಅಷ್ಟು ನಡೆದದ ಅಂತಂದ್ರೆ ನಾನು ಮನೆ ಒಳಗೆ ಈಗ ಹಾಲ್ ಎಲ್ಲ ಕ್ಲೀನ್ ಆಯ್ತು ರೀ. ಇನ್ನು ಅಡುಗೆ ಮನೆ ಎಷ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಭಾಂಡಿ ತಿಕ್ಕಿ ಇಟ್ಟಾಗ್ಯದ. ಇನ್ನು ಡಬ್ಬ ಹಾಕಿದ್ದಿಲ್ಲ, ಎಲ್ಲನೇ ಸ್ವಚ್ಛ ಮಾಡಿಕೊಂಡು ಒಮ್ಮೆ ಎಲ್ಲ ಮುಗೀತು ಅಂತಂದ್ರೆ ಮತ್ತು ಎಕ್ಸ್ಟ್ರಾ ಕೆಲಸ ಅಂತ ಉಳಿಯಂಗಿಲ್ಲ. ಈಗ ಒಮ್ಮೆ ಬಟ್ಟೆ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ ರೀ ನಾನು. ಒಬ್ಬೊಬ್ರು ಕೇಳ್ತಿರ್ತೀರಿ ಬಟ್ಟೆ ಹಾಕಿಲ್ಲೇನು ಅಂಥೇಳಿ. ನಾವು ಮನೆ ಒಳಗೆ ಮಾಡ್ಕೋತೀವಿ. ಮತ್ತು ನಿನ್ನೆ ಮೊನ್ನೆ 2 ದಿವಸ ವಿಡಿಯೋ ಬಂದಿದ್ದಿಲ್ಲ. ಹಾಗೆ ಎಲ್ರದ್ದು ಒಂದಿಷ್ಟು ಕಮೆಂಟ್ಸ್ ಬಂದಿದ್ದು. ಈಗಂತೂ ಹೊಸ ನಂಬರ್ ಆಗಿಬಿಟ್ಟದ. ಅಲ್ಲಿ ಸಾರಿದು ಆರ್ಡ್ರ್ ಬರೋ ಬದಲಿ ಕೆಲವೊಂದು ಸಾರಿ ಹಿಂಗೆ 2 ದಿವಸ ವಿಡಿಯೋ ಹಾಕಲಿಲ್ಲ ಅಂದ್ರೆ ಇದೇ ಕಮೆಂಟ್ಸೇ ಬಂದಿರ್ತಾವೆ, ಯಾಕೆ ಇವತ್ತು ವಿಡಿಯೋ ಬರಲಿಲ್ಲ ಅಂಥೇಳಿ ಕೇಳ್ತಿರ್ತೀರಿ. ಏನೋ ಖುಷಿ ಆಗ್ತದೆ. ನಾನು ನೋಡ್ರಿ 2 ದಿವಸ ನಮ್ಮ ಸ್ಕೂಲೊಳಗೆಲ್ಲ ಫಂಕ್ಷನ್ ಇರೋದ್ರಿಂದ ಭಾಳ ಅಂದ್ರೆ ಭಾಳ ಬ್ಯುಸಿ ಇದ್ದೆ. ಅದಕ್ಕೆ ಮತ್ತು ಇಲ್ಲಿ ಬಾಂಡಿ ಕೂಡ ಡಬ್ಬ ಹಾಕ್ಲಿಕ್ಕೆ ಟೈಮ್ ಇದ್ದಿದ್ದಿಲ್ಲ ನಿನ್ನೆ. ಅದು ಎಲ್ಲ ಹಂಗೆ ಉಳ್ಕೊಂಡಿತ್ತು. 2 ದಿವಸದ ಕೆಲಸ. ಇವತ್ತು ಸಂಡೇ ಬಂದದ ಅಂದಮೇಲೆ ಸಂಡೇ ಅಮಾವಾಸ್ಯೆದ ಲಘು ಪೂಜೆ ಎಲ್ಲ ಆಗಬೇಕು. ಆದ್ರೆ ನಿನ್ನೆ ಮೊನ್ನೆ ನಾ ಭಾಳ ಬ್ಯುಸಿ ಇರೋದ್ರಿಂದ ಬಾಂಡಿ ಎಲ್ಲ ಡಬ್ಬ ಹಾಕ್ಲಿಕ್ಕೆ ಟೈಮ್ ಇರಲಿಲ್ಲ. ಇವತ್ತೆಲ್ಲ ರೆಡಿ ಮಾಡ್ಕೊಂಡೆ ನೋಡ್ರಿ. ಮತ್ತು ಈಗ ಲಕ್ಷ್ಮೀನಾರಾಯಣರ ನೈವೇದ್ಯಕ್ಕೆ ಏನು ಮಾಡ್ಲಿಕ್ಕತ್ತೀನಿ ಅಂದ್ರೆ ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಸಣ್ಣ ರವೆ ಕೂಡಿಸಿ ಪಾಯಸ ಮಾಡ್ಲಿಕ್ಕತ್ತೀನಿ. ಬಟವಿ ಪಾಯಸ ಮಾಡ್ಲಿಕ್ಕತ್ತೀನಿ. ಇನ್ನೊಂದು ಕಡೆ ಅನ್ನಕ್ಕಿಟ್ಟೇನಿ ನೋಡ್ರಿ. ಒಂದು ಸೈಡ್ ಅನ್ನ ಮತ್ತು ಒಂದು ಸೈಡ್ ಏನದ ಬಟವಿ ಪಾಯಸ ಮಾಡ್ಲಿಕ್ಕತ್ತೀನಿ. ಮೊದಲು ಗೋಧಿ ಹಿಟ್ಟು ಎಲ್ಲ ಚೆಂದಾಗಿ ಹುರ್ಕೋತೀನಿ ತುಪ್ಪ ಹಾಕಿ. ಗೋಧಿ ಹಿಟ್ಟು ಚೆಂದಾಗಿ ಹುರ್ಕೊಂಡು ಅದರೊಳಗೆ ಹಾಲು ಹಾಕ್ತೀನಿ. ಆಮೇಲೆ ಸಣ್ಣ ರವೆ ಹುರಿದು ಹಾಕ್ತೀನಿ. ಯಾಕಂದ್ರೆ ನಾವು ಫಸ್ಟಿಗೆ ಗೋಧಿ ಹಿಟ್ಟು ರವೆ ಎರಡೂ ಕುಡಿಸಿ ಹುರ್ಕೊಂಡು ಹಾಲು ಹಾಕಿದ್ರೂ ನಡೀತದೆ. ಈಗ ನಾ ಹೆಂಗೆ ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ಫಸ್ಟ್ ಗೋಧಿ ಹಿಟ್ಟು ಹುರ್ಕೋತೀನಿ, ಆಮೇಲೆ
ಸಣ್ಣ ರವೆ ಹುರ್ಕೊಂಡು ಇದ್ರೊಳಗೆ ಆ್ಯಡ್ ಮಾಡ್ತೀನಿ ನೋಡ್ರಿ. ಈಗ ಮೊದಲು ಗೋಧಿ ಹಿಟ್ಟು ಹುರ್ಕೊಳ್ಳೋಣ. ಈಗ ನೋಡ್ರಿ ಸಣ್ಣ ರವಾನು ಚೆಂದಾಗಿ ಹುರ್ಕೊಂಡು ಇದ್ರೊಳಗೆ ಆ್ಯಡ್ ಮಾಡಿದೆ. ಈಗ ಎರಡೂ ಚೆಂದಾಗಿ ಮಿಕ್ಸ್ ಮಾಡಿ ಒಂದು 2 ಕುದಿ ಕುದಿಸ್ತೀನಿ. ಆಮೇಲೆ ಯಾಲಕ್ಕಿ ಒಂದು 2-3 ಯಾಲಕ್ಕಿ ಕುಟ್ಟಿ ಹಾಕ್ತೀನಿ. ಆಮೇಲೆ ಮನುಕ ಗೋಡಂಬಿ ಟೈಮ್ ಇತ್ತಂದ್ರೆ ತುಪ್ಪದೊಳಗೆ ಕರೆದು ಹಾಕಿರ್ತೀನಿ. ಟೈಮ್ ಇಲ್ಲ ಅಂತಂದ್ರೆ ಏನು ಮಾಡಿಬಿಡ್ತೀನಿ, ಹಾಗೇನೆ ಹಾಕಿರ್ತೀನಿ. ಸಾಕಷ್ಟು ಸಾರಿ ನೋಡಿರಿ ನೀವು. ಈಗೇನದ ಟೈಮ್ ಅದ, ಅದಕ್ಕಿಂತ ತುಪ್ಪದೊಳಗೆ ಕರ್ಕೊಂಡು ಹಾಕ್ತೀನಿ. 1 ಸ್ಪೂನ್ ತುಪ್ಪ, ಅದರೊಳಗೆ ಮನುಕ ಗೋಡಂಬಿ ಹಾಕಿ ಚೆಂದಾಗಿ ತುಪ್ಪದೊಳಗೆ ಕರೆದು ತಕ್ಕೋತೀನಿ. ನೋಡ್ರಿ ಪಾಯಸ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಇದು ದಿಢೀರ್ನೆ ಮಾಡುವ ಪಾಯಸ. ಈಗ ಒಮ್ಮೆ ನಾವು ಅಂತಿರ್ತೀವಲ್ರಿ, ಏನು ಮಾಡಲಿ ಯಾವ ಪಾಯಸ ಮಾಡಲಿ ಹಿಂಗೆಲ್ಲ ಅಂತಿರ್ತೀವಲ್ಲ, ಅವಾಗೇನದ ಈ ಪಾಯಸ ಮಾಡಲಿಕ್ಕೆ ಅಡ್ಡಿ ಇಲ್ಲ ನೋಡ್ರಿ. ಮನೆಯೊಳಗೆ ಗೋಧಿ ಹಿಟ್ಟು ಇದ್ದೇ ಇರ್ತದೆ, ಸಣ್ಣ ರವಾನು ಇದ್ದೇ ಇರ್ತದೆ. ನಾನು ಬೆಲ್ಲ ಹಾಕಿ ಮಾಡೀನಿ. ಆಲ್ಮೋಸ್ಟ್ ಮಂದಿ ಏನದ ಸಕ್ರೆ ಹಾಕಿ ಮಾಡ್ತಿರ್ತಾರೆ. ನಾನು ಸಕ್ರೆಗಿಂತ ಬೆಲ್ಲನೇ ಟೇಸ್ಟು, ಅದನ್ನೇ ಚಲೋ ಅನಿಸ್ತು ಅಂಥೇಳಿ ಬೆಲ್ಲನೇ ಹಾಕಿ ಮಾಡ್ಲಿಕ್ಕೆ ನೋಡ್ರಿ. ಇವತ್ತು ಅವರಾತ್ರಿ ಅಮಾವಾಸ್ಯೆ, ಅದಕ್ಕೆ ಅವರಾತ್ರಿ ಅಮಾವಾಸ್ಯೆ ಅವರೇಕಾಳಿನಷ್ಟು ಬಿಸಿಲು. ಮೊನ್ನೆ ನೋಡ್ರಿ ಎಳ್ಳಮಾವಾಸ್ಯೆ, ಎಳ್ಳುಕಾಳಷ್ಟು ಬಿಸಿಲು ಸ್ಟಾರ್ಟ್ ಆಗಿತ್ತು. ಈಗ ಅದಕ್ಕಿಂತ ಸ್ವಲ್ಪ ದೊಡ್ಡದು ಅವರಾತ್ರಿ ಅಮಾವಾಸ್ಯೆ ಅವರೇಕಾಳಷ್ಟು ಬಿಸಿಲು ಸ್ಟಾರ್ಟ್ ಆಯಿತು. ಅದಕ್ಕೆ ಹೆಂಗೆ ಹೆಸರು ಕೊಟ್ಟಾರ ನೋಡ್ರಿ ಮೊದಲಿನವರೆಲ್ಲ. ಅದಕ್ಕೆ ಎಷ್ಟು ಸೈಂಟಿಫಿಕ್ ರೀಸನ್ಸ್ ಅವ ಅಂದ್ರೆ ಯಾವುದೂ ಏನೂ ಒಂದು ತೆಗಿಯೋ ಹಂಗಿಲ್ಲ, ಒಂದು ಮಿಸ್ಟೇಕ್ ಅಂತಿಲ್ಲ. ಹೌದಿಲ್ರಿ? ಈಗ ನೋಡ್ರಿ ನೋಡ್ಲಿಕ್ಕತ್ತದ್ದು ಇವತ್ತಿನ ಪೂಜಾ. ಇಷ್ಟೆಲ್ಲ ಪೂಜೆ ಇವತ್ತು ಶಾಂತದಿಂದ ಎಲ್ಲ ಮನೆ ಕ್ಲೀನ್ ಆಯಿತು. ಎಲ್ಲ ಪೂಜಾ ಮತ್ತು ಸ್ತೋತ್ರಗಳು, ಒಂದಿಷ್ಟು ಅಮಾವಾಸ್ಯೆ ಹುಣ್ಣಿಮೆಗೆ ಒಂದಿಷ್ಟು ಸ್ತೋತ್ರಗಳಿರ್ತಾವೆ. ಅವನ್ನೆಲ್ಲ ಹೇಳೋದು ಏನೋ ಒಂಥರ ಖುಷಿ ಇರ್ತದೆ. ಮತ್ತು ಸ್ಕೂಲಿಗೆ ಹೋಗೋದು ಅಂದ ಕೂಡಲೇ ಎಲ್ಲ ಒಂದು ಚೂರು ಗಡಿಬಿಡಿ ಆಗ್ತಿರ್ತದೆ. प्रवक्ष्यामि कवचं मन्त्रविग्रहं सर्वार्थसाधकं देवी सर्वसम्पत्प्रदायकं ऋषिस्या दक्षिणामूर्तिश्चन्दोनुष्टुप् प्रकीर्तिता देवता सुन्दरी प्रोक्ता विनियोगः प्रकीर्तितः ककारः पातु शीर्षं मे एकारः पातु पालकम् ईकारः
पातु वक्त्रं मेलकारः पातु कर्णयो ह्रीङ्कारः पातु हृदयं वाग्दवं च सदावतु हकारः पातु जठरं सकारो नाब्देशिकं ककारो व्यादस्ति भागं हकारः पातु लिङ्गकं लकारो जानुनि पातु ह्रीङ्कारो जङ्गयुग्यकं कामराज सदा पातु जठरादि प्रदेशकं सकारः पातु कंठं मे ककारः पातु पृष्ठके लकारो ವ್ಯಾನಿತಂ. ನೋಡಿದ್ರಲ್ಲ, ಇವತ್ತಿನ ಸಂಡೇ ಜೊತೆಗೆ ಅಮಾವಾಸ್ಯೆ, ಅದರ ಜೊತೆಗೆ ಪುರಂದರದಾಸರ ಪುಣ್ಯತಿಥಿ ಇವತ್ತಿನ ದಿವಸ ಎಷ್ಟು ಹಾಡುಗಳ ಕೊಡುಗೆಯಾಗಿ ಕೊಟ್ಟಾರ ಅಂತಂದ್ರೆ ನಾವು ಅವರ ಹಾಡುಗಳನ್ನು ಹಾಡ್ಲಿಕ್ಕತ್ತೀವಿ ಅಂದ್ರೆ ಎಲ್ಲೋ ಹೋಗ್ಬಿಡ್ತೀವಿ. ದೈವಿ ಸಂಭೂತರು, ಹೌದಿಲ್ರಿ? ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.